ದಿನ ಬೆಳಗಾದರೆ ಸಾಕು ಅಲ್ಲಿ ರೇಪ್ ಆಗಿದೆ, ಇಲ್ಲಿದೆ ಮಹಿಳೆಯರ ಮೇಲೆ ಅಟ್ಯಾಕ್ ಆಗಿದೆ ಅನ್ನುವ ಸುದ್ದಿ ಕಾಮನ್ ಆಗಿಬಿಟ್ಟಿದೆ. ಆದರೆ ಮಹಿಳಾ ದೌರ್ಜನ್ಯದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಬೆಂಗಳೂರಿನ 9 ಜನರ ತಂಡವೊಂದು ವಿಶಿಷ್ಟವಾದಂತಹ ಸಾಧನೆ ಮಾಡಿದೆ. ಮಹಿಳಾ ಸುರಕ್ಷತೆಗಾಗಿ 1400 ಕಿಲೋಮೀಟರ್ ಬೈಕ್ ರ್ಯಾಲಿ. ಬೆಂಗಳೂರಿನಿಂದ ಗೋವಾವರೆಗೂ ವಿವಿಧ ಕಾಲೇಜುಗಳಲ್ಲಿ ಜಾಗೃತಿ. ದೇಶದಲ್ಲಿ ಹೆಚ್ಚುತ್ತಿರುವ ಅತ್ಯಾಚಾರ, ಬಾಲ್ಯ ವಿವಾಹ ಸೇರಿದಂತೆ ಮಹಿಳಾ ದೌರ್ಜನ್ಯದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಬೆಂಗಳೂರಿನ ತಂಡವೊಂದು ವಿಶಿಷ್ಟ ಪ್ರಯತ್ನ ಮಾಡಿದೆ. ಬೆಂಗಳೂರಿನ 9 ಜನರ ತಂಡವೊಂದು 5 ಬೈಕ್ಗಳ ಮೇಲೆ ಅಕ್ಟೋಬರ್ 22ರಿಂದ 26ರವರೆಗೆ ಒಟ್ಟು 5 ದಿನಗಳ ಕಾಲ ಬೈಕ್ ಮೇಲೆ ಪ್ರವಾಸ ಕೈಗೊಂಡಿತ್ತು. ಬೆಂಗಳೂರಿನಿಂದ ಹೊರಟ ಈ ತಂಡ ಗೋವಾದವರೆಗೂ ಸುಮಾರು 1420 ಕಿಲೋಮೀಟರ್ ಕ್ರಮಿಸಿ ದಾರಿಯುದ್ದಕ್ಕೂ ವಿವಿಧ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಹಿಳಾ ದೌರ್ಜನ್ಯದ ಬಗ್ಗೆ ಜಾಗೃತಿ ಮೂಡಿಸಿದೆ. ತುಂಬಾ ಇತ್ತೀಚೆಗೆ ಕಡೆ ಎಲ್ಲ ರೇಪ್ ನಡೀತಿದೆ, ಅವೆಲ್ಲ ನಾವೇ ಮಾಡ್ಕೊಂಡಾಗಿದೆ, ಅವೆಲ್ಲ ನಾವು ತಡಿಬೇಕು. ಮೇಜರ್ ಅರವಿಂದ್ ಕುಮಾರ್, ರಾಮ್ಪಾಲ್, ಜೆರಿ ಬ್ಲೇಜ್, ನಿಹಾಲ್, ರಿಷಬ್ ಕುಮಾರ್, ವೈಶಾಖ್, ಸುಮಿತ್, ಶರಣ್, ಅಕ್ಷಯ್ ಸೇರಿದಂತೆ 9 ಜನರ ಈ ತಂಡದಲ್ಲಿ 2 ಆರ್ಮಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರೆ ಉಳಿದವರು ಬೆಂಗಳೂರಿನ ಜೈನ್ ಯೂನಿವರ್ಸಿಟಿಯ ಎನ್ಸಿಸಿ ವಿದ್ಯಾರ್ಥಿಗಳು. ಗವರ್ಮೆಂಟ್ ಅವೇರ್ನೆಸ್ ಹಾಗೆ ಮತ್ತೆ ವುಮೆನ್ ಎಂಪವರ್ಮೆಂಟ್ ಮತ್ತೆ ಎಲ್ಲ ಹೇಗೆ ಆರ್ಮ್ ಫೋರ್ಸಸ್ ಸೇರ್ಕೋಬೇಕು ಅಂತ ಹೇಳಿ ಮಾಡಿದ್ವಿ. ಆಕ್ಚುಲಿ ಇತ್ತೀಚೆಗೆ ವುಮೆನ್ ಮೇಲೆ ಇತ್ತೀಚೆಗೆ ದೌರ್ಜನ್ಯ ನಡೀತಿದೆ, ಅದೆಲ್ಲ ತಡಿಬೇಕು, ಅದೆಲ್ಲ ನಮ್ಮ ಕೈಯಲ್ಲೇ ಇದೆ. ಈ ಅವೇರ್ನೆಸ್ ಅಲ್ಲಿ ನಾವೆಲ್ಲ ನುಗ್ಗಿಸ್ಕೊಂಡು ನಾವು ಮಾಡಬೇಕಾಗಿದೆ. ಅಂತೂ ಹಂಗೆ ಎಜುಕೇಷನ್ ಇಂಪಾರ್ಟೆಂಟ್. ಅವ್ರಿಗೆ ಚೈಲ್ಡ್ ಮ್ಯಾರೇಜು ಅದೆಲ್ಲ ನಿಲ್ಲಿಸ್ಬಿಟ್ಟು ರೂರಲ್ ಕಡೆನೂ ಎಲ್ಲರೂ ಮಕ್ಕಳಿಗೆಲ್ಲ ಹೆಣ್ಮಕ್ಳಿಗೆ ಕಳಿಸ್ಬೇಕು. ಎಜುಕೇಷನ್ ಅಬಾಲಿಷನ್ ಅನ್ನೋದು ಒಂದು ಪದ ಬಿಡಬೇಕು. ಈ ಎಲ್ಲ ನಾವು ಮಾಡ್ಕೊಂಡ್ರೆ ವಿಮೆನ್ಗೆ ಒಳ್ಳೆ ಸ್ಥಾನಮಾನ ಸಿಗುತ್ತೆ. ಇನ್ನು ಬೆಂಗಳೂರಿನಿಂದ ಗೋವಾದವರೆಗೂ ಸುದೀರ್ಘ ಪ್ರವಾಸ ಕೈಗೊಂಡಿದ್ದ ಈ ತಂಡ ನಿನ್ನೆ ವಾಪಸ್ ಬೆಂಗಳೂರಿಗೆ ತೆರಳುವ ವೇಳೆ ಶಿವಮೊಗ್ಗ ನಗರಕ್ಕೆ ಭೇಟಿ ನೀಡಿತ್ತು. ಶಿವಮೊಗ್ಗದ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿಗೆ ಭೇಟಿ ನೀಡಿ ಮಹಿಳೆಯರು ಮತ್ತು ಯುವತಿಯರ ಮೇಲೆ ಆಗುತ್ತಿರುವ ದೌರ್ಜನ್ಯದ ಕುರಿತು ಸಮಗ್ರ ಮಾಹಿತಿ ನೀಡಿದರು. ಅಲ್ಲದೆ ದೌರ್ಜನ್ಯಕ್ಕೊಳಗಾಗುವ ಯುವತಿಯರು, ಮಹಿಳೆಯರು ಏನೆಲ್ಲ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಬಗ್ಗೆ ಕೆಲ ಮಹತ್ವದ ಟಿಪ್ಸ್ಗಳನ್ನು ನೀಡಿದರು. ಬೈಕ್ ಸವಾರರ ಈ ಜಾಗೃತಿ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದಲೂ ಮೆಚ್ಚುಗೆ ವ್ಯಕ್ತವಾಗಿದೆ. ಸಮಾಜದಲ್ಲಿರ್ತಕ್ಕಂಥ ಮಹಿಳೆ ಮತ್ತು ಮಕ್ಕಳು, ಹೆಣ್ಣು ಮಕ್ಕಳ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸಿಕೊಂಡು ಅವ್ರನ್ನ ಧೈರ್ಯ ತುಂಬುವಂಥ ಮತ್ತು ಅವರು ಅನೇಕ ಸಂದರ್ಭಗಳಲ್ಲಿ ಯಾವ ರೀತಿ ವರ್ತನೆ ಮಾಡಬೇಕು, ಯಾವ ರೀತಿ ನಾವು ಸಮಾಜದಲ್ಲಿ ಮಿಂಗಲ್ ಆಗಿ ಎಲ್ಲ ಕಡೆ ಆ್ಯಂಗಲ್ಗಳಲ್ಲೂ ಸಹ ಎಲ್ಲ ಒಂದು ಕ್ಷೇತ್ರದಲ್ಲೂ ಸಹ ಮುನ್ನುಗ್ಗಿ ಕೆಲಸ ಮಾಡಿ ಸಮಾನತೆಯನ್ನು ತೋರಿಸಬೇಕು ಅನ್ನೋ ಥರದ ಒಂದು ಉದ್ದೇಶದಿಂದ ಅವರಿಗೆ ಧೈರ್ಯ ಕೊಡೋ ಥರದಲ್ಲಿ ಮತ್ತು ಅವರಿಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಮತ್ತು ಅವರಿಗೆ ಸಲಹೆ ಕೊಡ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಓಡಾಡ್ಕೊಂಡ್ಬಂದರು. ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾನು ಸಾಮಾಜಿಕ ಕಾರ್ಯಕರ್ತನಾಗಿ ಶಿವಮೊಗ್ಗಕ್ಕೆ ಬಂದಾಗ ಅವ್ರನ್ನ ಸ್ವಾಗತ ಮಾಡಿ ಅವ್ರನ್ನ ಕಳಿಸ್ಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದೆ. ಹಾಗಾಗಿ ಅವ್ರು ಮಾಡಿದ ಕಾರ್ಯ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಒಟ್ನಲ್ಲಿ ಯುವಕರ ಕೈಗೆ ಹಣದ ಜೊತೆಗೆ ಕೆಲಸಕ್ಕೆ ರಜೆ ಸಿಕ್ತು ಅಂದ್ರೆ ಮೋಜು ಮಸ್ತಿ ಅಂತ ತಿರುಗಾಡೋರೇ ಹೆಚ್ಚು. ಆದರೆ ಬೆಂಗಳೂರಿನ ಈ ಯುವಕರ ತಂಡ ಸ್ವಂತ ಖರ್ಚಿನಲ್ಲಿ ಬೈಕ್ ರ್ಯಾಲಿ ನಡೆಸಿ ಆ ಮೂಲಕ ಮಹಿಳಾ ಜಾಗೃತಿ ಮೂಡಿಸಿ ಯುವಕರಿಗೆ ಮಾದರಿಯಾಗಿದ್ದಾರೆ. ಬಸವರಾಜ್ ಯರಗಣವಿ, ಟಿವಿ9, ಶಿವಮೊಗ್ಗ.